ನಮಸ್ತೆ ಎಲ್ಲರಿಗೂ. ಸೆಜಿಟೇರಿಯಸ್ ಧನಸ್ಸು ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಓಕೆ, ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಆಂಜನೇಯ ಬಂದಿದ್ದಾರೆ ಮೊದಲನೇದಾಗಿ. ಸೊ ಆಂಜನೇಯನ ಆಶೀರ್ವಾದ ನಿಮ್ಗೆ ಈ ತಿಂಗಳು ಅನ್ನೋದಕ್ಕಿಂತ ಈ ಲೈಫ್ ಪೂರ್ತಿ ಇರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಪೂರ್ವಜರು ಅಥವಾ ನಿಮ್ಮ ಪಿತೃದೇವತೆಗಳು, ಎಸ್ಪೆಷಲಿ ನಿಮ್ಮ ತಾಯಿ ಸ್ಥಾನದಲ್ಲಿ ಇರೋರು ಏನಾದ್ರು ನಿಮ್ಗೆ ಸಮಸ್ಯೆ ಮಾಡ್ತಿದ್ರೆ ಅವ್ರನ್ನ ಆಂಜನೇಯ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಅವರಿಗೆ ತಿದ್ದಿ ಬುದ್ಧಿನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಆರೋಗ್ಯದಲ್ಲಿ ಏನೇನು ಸಮಸ್ಯೆ ಇತ್ತು, ಕಾಲಿನ ಸಮಸ್ಯೆ ಇರಬಹುದು, ತೊಡೆ ಭಾಗದಲ್ಲಿ ಸಮಸ್ಯೆ ಇರಬಹುದು, ಅಥವಾ ನಿಮ್ಮ ಪ್ರೈವೇಟ್ ಪಾರ್ಟ್ ಅಲ್ಲಿ ಏನು ಸಮಸ್ಯೆ ಇತ್ತು ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಗ್ರಹಗತಿಗಳಿಂದ ನಿಮ್ಗೆ ಹೀಲಿಂಗ್, ಕಾಸ್ಮೋ ಹೀಲಿಂಗ್ ನಡೀತಾ ಇದೆ, ಅಥವಾ ಕಾಸ್ಮೋ ಥೆರಪಿ ಈ ಥರದ್ದೇನೋ ಆಗತ್ತೆ. ಸೊ ಸದ್ಯಕ್ಕೆ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡಿ. ಸೊ ಸಂಜೀವಿನಿ ಪರ್ವತನೇ ಆಂಜನೇಯನ ಹತ್ರ ಇರುತ್ತೆ ಯಾವಾಗ್ಲೂ. ಸೊ ಹಾಗಾಗಿ ನೀವು ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಆಂಜನೇಯ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ನಿಮ್ಗೆ ಆರೋಗ್ಯ ಭಾಗ್ಯ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸೂರ್ಯ ಚಂದ್ರ ಈ 2 ಗ್ರಹಗಳು ನಿಮ್ಗೆ ಅಮಾವಾಸ್ಯೆ ದೋಷನ ಹೇಳ್ತಾ ಇರಬಹುದು. ಅದನ್ನ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ಇರುವಂತ ನಿಮ್ಮ ತಾಯಿ ಸ್ಥಾನದಲ್ಲಿ ಇರೋರು ಇರಬಹುದು, ಅಥವಾ ಫೀಮೇಲ್ ಪರ್ಸನ್ ಯಾರಿಂದನೂ ಹೆಚ್ಚಿನ ತೊಂದರೆಗಳಾಗ್ತಾ ಇದೆ. ಸೊ ಲೇಯರ್ ಬೈ ಲೇಯರ್ ಹೀಲಿಂಗ್ ಆಗ್ತಾ ಇದೆ ನಿಮ್ ಬಾಡಿ. ಸೊ ತಲೆ ಕೆಡ್ಸ್ಕೊಳ್ಬೇಡಿ ಯಾರು ಏನೇ ಮಾಡಿದ್ರು ಕೂಡ. ಸೊ ಆಂಜನೇಯ ಇರ್ತಾರೆ, ಅವರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಒಂದು ಸಣ್ಣ ತುಣುಕಿನ ಮಾಹಿತಿ, ನಂಗೆ ಗೊತ್ತಿಲ್ಲ ಅದು ನಿಜಾನ ಸುಳ್ಳ. ಏಲಿಯನ್ಸ್ ಕೂಡ ಆಂಜನೇಯನ ಪೂಜಿಸ್ತಾರೆ ಅಂತ ನಂಗೆ ಇಲ್ಲಿ ಅನ್ನಿಸ್ತಾ ಇದೆ. ಸೊ ಏಲಿಯನ್ಸ್ ಆಂಜನೇಯನ ಪೂಜಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಹೊಟ್ಟೆಗೆ ಸಂಬಂಧಪಟ್ಟಂಗೆ, ಪಕ್ಕೆಗೆ ಸಂಬಂಧಪಟ್ಟಂಗೆ ಏನು ನೋವು ಅಥವಾ ಸಮಸ್ಯೆಗಳಿದೆ ಅದೆಲ್ಲವನ್ನು ಕೂಡ ಆಂಜನೇಯ ನಿರ್ವಹಣೆ ಮಾಡಿ, ಅಂದ್ರೆ ವಾಸಿ ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ನಿನ್ನೆ ನಾನು ಬರ್ಬೇಕಾದ್ರೆ, ಬೆಟ್ಟಕ್ಕೆ ಹೋಗಿ ಬರ್ಬೇಕಾದ್ರೆ, ಸೊ ಸ್ವಲ್ಪ ಮನೆಗೆ ಹೋಗೋ ದಾರಿಲಿ ತೊಂದರೆ ಆಯ್ತು ನಂಗೆ. ಸೊ ಅಲ್ಲಿ ಆಂಜನೇಯ ಎಷ್ಟು ಚೆನ್ನಾಗಿ ಆ ಸಮಸ್ಯೆ ಎಲ್ಲಿದೆ, ಯಾರು ಮಾಡಿದ್ದಾರೆ, ಹೇಗೆ ಅದು ತೊಂದರೆ ಮಾಡ್ತಿದ್ದಾರೆ ಅಂತ ಆಂಜನೇಯ ತೋರಿಸಿ ಅದನ್ನ ಅಲ್ಲೇ ಆ ಸಮಸ್ಯೆನ ನಿವಾರಣೆ ಮಾಡಿದ್ರು. ಸೊ ಒಂಥರ ಮೂವಿ ತರ ಇತ್ತು ಅದು. ಆನ್ ಸ್ಪಾಟ್ ಅಲ್ಲಿ ಹಾಗಾಗಿ ರಿಮೂವ್ ಹಾಕೊಂಡು ಅದು ಬರ್ತಾ ಇತ್ತು. ಸೊ ನಾನು ಸೇಫ್ ಆಗಿ ಮನೆಗೆ ಬಂದೆ. ಆ ಥರದ್ದೇನೋ ಸಮಥಿಂಗ್ ಇಲ್ಲಿ ಆ ಥರ ನಿಮ್ಗೇನೋ ಒಂದು ದೊಡ್ಡ ಮಟ್ಟದಲ್ಲಿ ರಕ್ಷೆ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು. ಅಗೇನ್ ಇಲ್ಲಿ ಚಂದ್ರ ಇದ್ದಾರೆ, ಆಗ್ಲೇ ಹೇಳ್ದಂಗೆ ತಾಯಿಯ ಸ್ಥಾನದಿಂದ ಒಂದಷ್ಟು ಸಮಸ್ಯೆಗಳು, ತಾಯಿಯ ಸ್ಥಾನದಿಂದ ಒಂದಷ್ಟು ಮನಸ್ತಾಪಗಳು ಕೂಡ ಇದೆ. ಆರೋಗ್ಯದ ವಿಚಾರದಲ್ಲಿ, ಬ್ಲಡ್ಡಿನ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದು ಒಂಚೂರು ಸಮಸ್ಯೆನ ಡಾಕ್ಟರ್ಗೆ ತೋರಿಸ್ಕೊಳ್ತಿರೋ ಅಥವಾ ಹೀಲ್ ಮಾಡ್ಕೊಳ್ತಿರೋ ಏನೋ ಒಂದು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಹೆಣ್ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಹೊಸ ಗಾಡಿ ತಗೊಳ್ತಿರಲ್ಲ, ಅದಕ್ಕೆ ಒಂದಷ್ಟು ರಕ್ಷೆನ ಹಾಕ್ಕೊಳ್ಳಿ. ಆಂಜನೇಯನ ರಕ್ಷೆನ ಅಥವಾ ರಕ್ಷಾ ದಾರನ ಅಥವಾ ಆರೆಂಜ್ ಕಲರ್ ಅಥವಾ ರೆಡ್ ಕಲರ್ ದಾರನ ಕಟ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಭೂಮಿ ಫಲವತ್ತತೆ ಆಗತ್ತೆ, ಫಲವತ್ತತೆಯಿಂದ ಕೂಡಿರುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಆಂಜನೇಯನಿಗೆ ವಿಳೆದೆಲೆ ಸಮರ್ಪಣೆ ಮಾಡೋದ್ರಿಂದ ಕೂಡ ಒಳ್ಳೇದಾಗತ್ತೆ. ಗಣೇಶನಿಗೆ ಗರಿಕೆ ಸಮರ್ಪಣೆ ಮಾಡೋದ್ರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮರಳು ಭೂಮಿ ಇನ್ಮೇಲೆ ಹಸಿರು ಸಿರಿ ಈ ತರ ಹುಲ್ಲೆಲ್ಲ ಬೆಳಿಲಿಕ್ಕೆ ಶುರು ಆಗತ್ತೆ. ಬಯಲು ಸೀಮೆಲೆಲ್ಲ ಹುಲ್ಲು ಬರುತ್ತೆ ಅನ್ನುವಂಥದ್ದು ಇದೆ. ಹುಲ್ಲಿನ ಬೆಳಿತಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಸಮುದ್ರದ, ಇಡೀ ಸಮುದ್ರದ ಬಣ್ಣ ನೀಲಿ ಬಣ್ಣ, ಹಸಿರು ಬಣ್ಣಕ್ಕೆ ತಿರುಗತ್ತೆ ಅನ್ನುವಂಥದ್ದು ಇದೆ. ನಾವು ನೋಡ್ದಂಗೆ ಸಮುದ್ರ ಎಲ್ಲ ನೀಲಿ ಬಣ್ಣದಾಗಿರುತ್ತೆ, ಯಾಕೆಂದ್ರೆ ಆಕಾಶದ ರಿಫ್ಲೆಕ್ಟ್ ನೀರಲ್ಲಿ ಬಂದು, ಯಾಕೆಂದ್ರೆ ನೀರು ಟ್ರಾನ್ಸ್ಪರೆಂಟ್ ಕಲರ್ ಅಲ್ಲಿ ಇರುತ್ತೆ ಅಲ್ವಾ, ನಾವೆಲ್ಲ ಅನ್ಕೊಂಡಿರೋ ಹಾಗೆ. ಸೊ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಅದು ಯಾಕೆ ಅನ್ನೋದು ಮುಂದಿನ ದಿನಗಳಲ್ಲಿ ಸತ್ಯ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಜಾಗ ಜಮೀನಿನಲ್ಲಿ ಒಂದಷ್ಟು ದುಷ್ಟಶಕ್ತಿಗಳು ಓಡಾಡ್ತಾ ಇದ್ದಾವೆ ಭೂಮಿ ಒಳಗೆ, ಅದನ್ನ ನಿಗ್ರಹ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರದೋ ಒಂದು ಭೂಮಿಯ ಜಾಗದಲ್ಲಿ ಅನ್ನಪೂರ್ಣೇಶ್ವರಿಯ ವಾಸಸ್ಥಾನ ಇದೆ. ಅನ್ನಪೂರ್ಣೇಶ್ವರಿಗೆ ಸಂಬಂಧಪಟ್ಟಂತ ಒಂದು ವಿಗ್ರಹ ಕೂಡ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ.
ನಿಮ್ಮ ಮನಸ್ಥಿತಿನ ಚೆನ್ನಾಗಿ ಇಟ್ಕೊಳ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಸೊ ಚೆನ್ನಾಗಿ ಇಟ್ಕೊಳ್ಳಿ. ಸೋಷಿಯಲ್ ಮೀಡಿಯಲ್ಲಿ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವೇನೋ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂತಹ ಕೆಲಸನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮನ್ನ ಮದುವೆ ಆಗುವಂಥ ವ್ಯಕ್ತಿ ಸೋಷಿಯಲ್ ಮೀಡಿಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ವ್ಯಕ್ತಿ ಕೂಡ ಆಗಿರಬಹುದು. ಇನ್ಫಾರ್ಮೇಶನ್ ಕೊಡುವಂಥವ್ರು ಅಥವಾ ಇನ್ಫಾರ್ಮೇಟಿವ್ ಆಗಿರುವಂಥವ್ರು ಕೂಡ ಆಗಿರಬಹುದು. ಸೊ ಒಂದು ಒಳ್ಳೆ ರೀತಿ ವಿಷಯಗಳನ್ನ ಹರಡಿ ಸುಳ್ಳು ಸುದ್ದಿಗಳನ್ನ ಹರಡದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಶೇರ್ ಯುವರ್ ವಾಯ್ಸ್ ಅಂಡ್ ಮಿಂತಕಾನ ಇದ್ದಾರೆ ಇಲ್ಲಿ. ಸೊ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನೀವು ಮಾತಾಡಬೇಕು, ನಿಮ್ಮ ಭಾವನೆಗಳನ್ನ ನೀವು ವ್ಯಕ್ತಪಡಿಸ್ಬೇಕು. ನೀವು ಒಂದ್ ರೀತಿ ಮೌನವಾಗಿ ಇರಬಾರ್ದು ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮೌನ ತುಂಬಾ ಜನರಿಗೆ ತೊಂದರೆ ಉಂಟು ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಮಾತಾಡ್ತಾ ಇರಿ. ನಿಮ್ಮ ಮಾಹಿತಿ ಏನಿದೆ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಎಕ್ಸ್ಪ್ರೆಷನ್ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಗುಹೆಯಿಂದ ಹೊರಗೆ ಬನ್ನಿ ಅನ್ನುವಂಥ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವು ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಹೀಗೆ ಹಾಗೆ ಹಾಗೆ ಹೀಗೆ ಜನಕ್ಕೆ ಹೆದರ್ತಿರೋ ಅಥವಾ ನಿಮ್ಗೆ ಹೆದರ್ತಿರೋ ಅಥವಾ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಸಮಾಜದ ಮುಂದೆ ನಿಮ್ಮ ಐಡೆಂಟಿಟಿ ಹೇಳ್ಕೊಳ್ಳೋದಕ್ಕೆ ನಿಮ್ಗೆಲ್ಲೋ ಮುಜುಗರನೋ ಬೇಸರನೋ ಗೊತ್ತಿಲ್ಲ. ಸೊ ಅದರಿಂದ ನೀವು ಹೊರಗೆ ಬನ್ನಿ ಹೊರಗಿನ ಜಗತ್ತಿಗೆ. ನಿಮ್ಮ ಒಂದು ಮಾಹಿತಿ ಅಥವಾ ನಿಮ್ಗೆ ಏನ್ ಅನ್ಸುತ್ತೋ ಅದು ಸೋಷಿಯಲೈಸ್ ಆಗಿ ಸಮಾಜದ ಜೊತೆ ಜನಗಳ ಜೊತೆ ಬೆರೀರಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಹೋಗ್ಬೇಕು, ನನ್ ಬೇಡ, ನಂಗೆ ಈ ಲೋಕ ಬೇಡ, ಈ ಜೀವನ ಬೇಡ, ಇದು ಬೇಡ ನನ್ಗೆ, ನಾನು ಹೋಗ್ತೀನಿ ನನ್ಗೆ ಇಲ್ಲಿ ಸೆಟ್ ಆಗ್ತಿಲ್ಲ ಅಂತ ಕೆಲವರು ಕತೆ ಶುರು ಮಾಡ್ಕೊಂಡಿರ್ಬಹುದು. ನನ್ಗೆ ಬೇಡ ಬದುಕು ಅಂತ. ಬಟ್ ನಿಮ್ಮನ್ನ ಭೂಮಿ ಮೇಲೆ ಕಳ್ಸಿರೋ ಅಂಥದ್ದು ನಿಮ್ ಥರನೇ ಬೇಡ ಬದುಕು ಅಂತ ಅನ್ಕೊಂಡಿರೋರಿಗೆ ದಾರಿ ದೀಪ ಆಗೋದಕ್ಕೆ, ಬೆಳಕಿನ ದೀಪ ಆಗೋದಕ್ಕೆ ನೀವ್ ಅದನ್ನ ಮಾಡ್ಬೇಕು, ಮಾಡಿ ಅಂತ ಇದೆ. ಸೊ ನಾನೇ ಹೀಗಿದ್ದೀನಿ, ಹೇಗ್ ಮಾಡೋದು ಅಂದ್ರೆ ಅದಕ್ಕೆ ಅಂತಾನೆ ಒಂದಷ್ಟು ಮಾರ್ಗದರ್ಶನಗಳು ಇದೆ. ಅದು ನಿಮ್ಗೆ ಕೊಡ್ತಾ ಹೋಗ್ತಾರೆ. ನೀವು ಮಾಡ್ತಾ ಹೋಗಿ. ಸಮಯ ಬಂದಾಗ ನೀವ್ ಇರ್ಬೇಕು ಅಂದ್ರು ಅವ್ರು ಇಟ್ಕೊಳ್ಳೋದಿಲ್ಲ. ನಿಮ್ಮನ್ನ ಕಳ್ಸೇ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನೀವು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗ್ಬೇಕು ಅನ್ನುವಂಥದ್ದು ಇದೆ. ಆಸ್ಟ್ರಲ್ ಟ್ರಾವೆಲ್ ಇದೆ ಇಲ್ಲಿ. ಆಸ್ಟ್ರಲ್ ಟ್ರಾವೆಲ್ ಇದೆ. ಸೊ ಸಾಕಷ್ಟು ಪಾಸಿಬಿಲಿಟಿ ಇದೆ. ನೀವು ನಿಮ್ಮನ್ನ ಫ್ರೀಯಾಗಿ ಇಡ್ಬೇಕು. ಮತ್ತೆ ನೀವು ನೈಟಲ್ಲಿ ಓಡಾಡೋದು, ತುಂಬಾ ಮಾತಾಡೋದನ್ನ ಕಮ್ಮಿ ಮಾಡ್ಬೇಕು ಅನ್ನುವಂಥದ್ದು ಇದೆ. ನೈಟ್ ಜರ್ನಿನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಒಳಗಿನ ಕನಸುಗಳು ಏನಿದೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ರೆ ಬೆಟರ್ ಅಂತ ಹೇಳ್ತಾ ಇದೆ. ಸೊ ಟ್ವಿನ್ ಫ್ಲೇಮ್ ಜರ್ನಿ ನಡೀತಾ ಇರಬಹುದು ಮೇ ಬಿ ನಿಮ್ ಲೈಫಲ್ಲಿ. ಸೊ ನಿಮ್ಗೆ ಅದು ಬೇಸರ ತರ್ಸಿರ್ಬಹುದು. ಬಟ್ ಇಲ್ಲಿ ಒಂದು 10 ನಂಬರ್ ಎಂಡಿಂಗ್ ಅನ್ನ ಹೇಳ್ತಾ ಇದೆ. 4.4 ಕೂಡ ನಿಮ್ಗೆ ಒಂದು ಎಕ್ಸ್ಪೆನ್ಸಿವ್ ಗ್ರೋತ್ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಈ ಎಕ್ಸ್ಪೆನ್ಸಿವ್ ಗ್ರೋತ್ ನ ನೀವು ಹೇಗೆ ತಗೊಳ್ತೀರಾ, ಯಾವ ರೀತಿಲಿ ನೀವು ಬದಲಾವಣೆ ಮಾಡ್ಕೊಳ್ತೀರಾ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಸದ್ಯಕ್ಕೆ ಫುಲ್ ಟೈಮ್ ಅಲ್ದಿದ್ರು ಪಾರ್ಟ್ ಟೈಮ್ ಅಲ್ಲಾದ್ರೂ ನೀವು ಬೇರೆಯವರಿಗೆ ಸಮಾಜ ಸೇವೆ ಮಾಡಬೇಕು. ಇದು ನಿಮ್ಮ ಪ್ರಮುಖವಾದಂತ ಕೆಲಸ ಅನ್ನುವಂಥದ್ದು ಕೂಡ ಇದೆ. 6th ಹೌಸ್ ಹೇಳ್ತಾ ಇದೆ ಇಲ್ಲಿ. ಸೊ 6th ಹೌಸ್ ನಿಮ್ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತರುತ್ತೆ. ಸೊ ಜೊತೆಗೆ ನಿಮ್ಮ ಹಾರ್ಟ್ ಲೈನ್ ಸೊ ಎಂಡಿಂಗ್ ಬಿಟ್ವೀನ್ 2 ಫಿಂಗರ್ ಮಧ್ಯೆ, ಸೊ ಇಲ್ಲಿಂದ ಇಲ್ಲಿವರೆಗೂ ನಿಮ್ ಹಾರ್ಟ್ ಲೈನ್ ಏನಾದ್ರೂ ಇದ್ರೆ ಸೊ ಒಳ್ಳೆ ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಸ್ವಾರ್ಥವಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಧ್ಯ ಆದಷ್ಟು ವಾಸ್ತವದಲ್ಲಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಭಾವನೆಗಳಿಂದ ಇನ್ನೊಬ್ಬರಿಗೆ ಧಕ್ಕೆ ಆಗಬಾರ್ದು ಅಂತ ಹೇಗ್ ಬಯಸ್ತೀರೋ ಹಾಗೇನೆ ಬೇರೆಯವರ ಭಾವನೆಗಳು ಕೂಡ ನಿಮ್ಗೆ ಧಕ್ಕೆ ಉಂಟು ಮಾಡ್ದಿರ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಸ್, ಇವಾಗ ಕೆಲವು ವಿಚಾರಕ್ಕೆ ನೋ ಅಂತ ಬಂದಿದೆ. ಸೊ ಯಾವ ವಿಚಾರಕ್ಕೆ ನೋ ಹೇಳಬೇಕು ಇದನ್ನ ನೀವು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಬೇಕು ಅಂದ್ರೆ ಒಂದಷ್ಟು ಬೇರೆಯವರಿಂದ ಸಹಾಯನ ಪಡ್ಕೊಳ್ಳಿ ಅಂತ ಕೂಡ ಇದೆ. ಜೊತೆಗೆ ನಿಮ್ಗೆ ನಂಬಿಕೆ ಇರುವಂತ ಕೆಲಸಗಳನ್ನ ಮಾತ್ರ ಮಾಡಿ, ನಂಬಿಕೆ ಇಲ್ದಿರುವಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ರೊಮ್ಯಾನ್ಸ್ ಜೀವನ ತುಂಬಾ ಚೆನ್ನಾಗಿ ಇದೆ. ಸೊ ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ತುಂಬಾ ಯೋಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ ಅಂತ ಹೋದವರು ಸೊ ವಾಪಸ್ ಲವ್ವಿಗೆ ಬೀಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಟುಡೇ ಈಸ್ ಬ್ಲಾಂಕ್ ಪೇಜ್. ಸೊ ಒಂದು ಬ್ಲಾಂಕ್ ಪೇಜ್ ತರ ನಿಮ್ಮ ಲೈಫ್ ಯಾವ ರೀತಿ ಅದನ್ನ ಬದಲಾವಣೆ ಮಾಡ್ಕೊಳ್ತೀರಾ ಅಥವಾ ಯಾವ ರೀತಿಯ ಬದಲಾವಣೆಗೆ
ನಿಮ್ಮನ್ನ ನೀವು ಒಡ್ಡುತ್ತೀರಾ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ 6666 4 ಟೈಮ್ ಇದೆ. ಸೊ ಬ್ಲೆಸ್ಸಿಂಗ್ಸ್ ಇದೆ. ಸೊ ಈ ಬ್ಲೆಸ್ಸಿಂಗ್ಸ್ ಈ ಒಂದು ಮೇಜರ್ ಡಿಸಿಷನ್ ಅನ್ನ ನೀವು ಮಾಡಬೇಕು ಇವಾಗ ಅನ್ನುವಂಥದ್ದು ಇದೆ. ಒಂದೊಳ್ಳೆ ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನೆಕ್ಸ್ಟ್ ಫೆಬ್ರವರಿ ಒಳಗೆ ನೀವು ಅನ್ಕೊಂಡಿರುವಂತ ಕೆಲಸಗಳು ಆಗತ್ತೆ. ಇನ್ ಕೆಲವು ಕೆಲಸಗಳು ಸಾಧ್ಯ ಇಲ್ಲ ಆಗೋದು ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ನ ಯಾವ್ದಾದ್ರು ಒಂದು ಬುಧವಾರ ನೀವು ಅನ್ಕೊಂಡಿರುವಂತ ಕೆಲಸ ಆಗತ್ತೆ ಅಂತ ಇದೆ. ಇನ್ ಕೆಲವರಿಗೆ 17 ಡೇಸ್ ಒಳಗೆ ನೀವು ಅನ್ಕೊಂಡಿರುವಂತ ಕೆಲಸಗಳು ಆಗತ್ತೆ ಅಂತ ಇದೆ. ಸೊ ಬುಧವಾರದಿಂದ ಫೆಬ್ರವರಿ ಒಳಗೆ ಆಗತ್ತೆ. ಆದ್ರೆ ಇನ್ 17 ಡೇಸ್ ಅಲ್ಲಿ ಆಗತ್ತೆ, ಇಲ್ಲಾಂದ್ರೆ ನಾಟ್ ಪಾಸಿಬಲ್ ಅಂತ ಇದೆ. ಸೊ ನಿಮ್ಮ ಎನರ್ಜಿನ, ನಿಮ್ಮ ಪವರ್ನ ನೀವು ನಿಮ್ಮ ಕಾನ್ಫಿಡೆನ್ಸ್ ಆಗಿ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸನ್ ಕಾರ್ಡ್ ಇದೆ ಇಲ್ಲಿ. ಸೊ 7 ಆಫ್ ಸೋರ್ಸ್ ಕಾರ್ಡ್ ಇದೆ. ಸೊ ಮೋಸ ಮಾಡ್ತಿದ್ದಾರೆ ಮದುವೆ ವಿಚಾರದಲ್ಲಿ ಆಗಿರ್ಲಿ, ಆರೋಗ್ಯದ ವಿಚಾರದಲ್ಲಿ ಆಗಿರ್ಲಿ, ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ, ಅದರಿಂದ ಹೊರಗೆ ಬನ್ನಿ. ಯಾರೋ ಒಬ್ಬ ವ್ಯಕ್ತಿ ತುಂಬಾ ಹಣ ಇರೋನು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಯಾರ್ದೋ ಮ್ಯಾರೇಜ್ ಕ್ಯಾನ್ಸಲ್ ಆಗಿ ಮ್ಯಾರೇಜ್ ಅಲ್ಲಿ ಇನ್ನೊಬ್ಬರನ್ನ ಹುಡುಗ ರಿಜೆಕ್ಟ್ ಮಾಡಿ ಬೇರೆ ಯಾರನ್ನೋ ಮದ್ವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಏನ್ ಮದ್ವೆ ಫಿಕ್ಸ್ ಆಗುತ್ತೆ ಅದು ಪೂರ್ತಿ ಮದ್ವೆ ಆಗುವವರೆಗೂ ಅದ್ರ ಬಗ್ಗೆ ಯಾವುದೇ ಕನಸನ್ನ ಕಟ್ಕೊಳ್ಬೇಡಿ ಅನ್ನುವಂಥದ್ದು. ಮದ್ವೆ ಆಗುವಂತ ಕ್ಷಣದವರೆಗೂ ಇದು ಕಿತ್ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಸಮಸ್ಯೆಗಳಿದೆ ಅನ್ನುವಂಥದ್ದು ಇದೆ. ಇಟ್ಸ್ ಎ ಜನರಲ್ ರೀಡಿಂಗ್, ಎಲ್ರಿಗೂ ಅಲ್ಲ. ಸೊ ಯಾರಿಗೆ ಅನ್ವಯಿಸುತ್ತೋ ಅವ್ರು ಅದನ್ನ ತಗೊಳ್ಳಿ. ಜೊತೆಗೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಬರುತ್ತೆ, ಫೈನಾನ್ಷಿಯಲಿ ಸಕ್ಸಸ್ ಆಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ನಿಮ್ಮ ಬೆಳೆಗಳು ಚೆನ್ನಾಗಾಗತ್ತೆ, ಸೂರ್ಯಕಾಂತಿ ಬೆಳೆ ಕೂಡ ಚೆನ್ನಾಗಾಗತ್ತೆ. ಜೊತೆಗೆ ಒಂದಷ್ಟು ಭೂಮಿಲಿ 2-3 ವಿಧದ ಬೆಳೆಗಳನ್ನ ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ. ಬಿಸಿಲಿನ ತಾಪಕ್ಕೆ ಕೆಲವು ಕಡೆ ಏನ್ ಹೇಳ್ತಾರೆ, ಹೊಲದಲ್ಲಿ ಬೆಳೆದಿರುವಂತ ಬೆಳೆಗಳು ಸುಟ್ಟು ಹೋಗುತ್ತೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹನಿಮೂನ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ವಿಲೇಜ್ ಅಲ್ಲಿ ಒಂದು ರೆಸಾರ್ಟ್ ತರ ಯಾರೋ ಕಟ್ಟುವಂತ ಸಾಧ್ಯತೆಗಳು ಕೂಡ ಇದೆ. ವೆಹಿಕಲ್ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಏನ್ ಹೇಳೋದು, 9 ಆಫ್ ಕಪ್ ಇದೆ. ಆಂಜನೇಯ ಬಂದ್ಮೇಲೆ ರೀಡಿಂಗ್ಗೆ ಬೇಡ ಅಂತ ಅನ್ಸಿತ್ತು ಆಕ್ಚುಲಿ ನಂಗೆ. ಯಾಕೆ ಅಂದ್ರೆ ಇಲ್ಲಿ ದ ಎಂಪರರ್, ದ ಎಂಪ್ರೆಸ್, ಹೈ ಪ್ರಿಸ್ಟೆಸ್ ಎಲ್ಲರೂ ಇದ್ದಾರೆ. ಸೊ ಸಿಂಗಲ್ ಪೇರೆಂಟ್ಸ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಲೈಫಿನ ಒಂದು ಸರ್ಕಲ್ ಏನಿದೆ, ಸೊ ಆ ಸರ್ಕಲ್ ಎಂಡ್ ಆಗಿದೆ ಇಲ್ಲಿ. ಸೊ ದ ವರ್ಲ್ಡ್ ಕಾರ್ಡ್ ನಿಮ್ಮ ಕಾರ್ಮಿಕ್ ಸರ್ಕಲ್ ಎಂಡ್ ಆಗಿದೆ. ಇನ್ನೇನು ಇಲ್ಲ ನಿಮ್ ಲೈಫ್ ಅಲ್ಲಿ ನೀವು ಅನುಭವಿಸ್ಬೇಕಾಗಿರುವಂತ ಕಷ್ಟಗಳು. ಸೊ ಇನ್ನೇನಿದ್ರು ಒಳ್ಳೆಯ ದಿನಗಳು, ಒಳ್ಳೆಯ ಭವಿಷ್ಯ, ಒಳ್ಳೆಯ ಭವಿಷ್ಯತ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ 9 ಆಫ್ ಕಪ್ ಆಂಜನೇಯ ತಥಾಸ್ತು ಅಂತ ಹೇಳಿದ್ದಾರೆ. ಸೊ ರಾಮ, ಲಕ್ಷ್ಮಣ, ಸೀತೆ ಇವರ ಆಶೀರ್ವಾದ ಆಂಜನೇಯ ನೆನ್ಸಿದ ತಕ್ಷಣನೇ ಸಿಗುತ್ತೆ. ಆಂಜನೇಯ ನೆನ್ಸಿದ ತಕ್ಷಣ ಶಿವ ಪಾರ್ವತಿ ಆಶೀರ್ವಾದನೂ ಸಿಗುತ್ತೆ. ಸೊ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರೂ ಕೂಡ ಆಂಜನೇಯನಲ್ಲಿ ಇರ್ತಾರೆ. ಸೊ ಹಾಗಾಗಿ ಆಂಜನೇಯ ಕಲಿಯುಗ ವರದ ಆಂಜನೇಯ. ಸೊ ಆಂಜನೇಯ ವೇಗದೂತ ಅಲ್ವಾ. ಸೊ ಆದಷ್ಟು ವೇಗವಾಗಿ ನಿಮ್ಮ ಕೆಲಸಗಳನ್ನ ಈಡೇರಿಸಿ ಕೊಡ್ತಾನೆ. ನಿಮ್ಗೆ ಆಪ್ಷನ್ಸ್ ತುಂಬಾ ಇದೆ. ಯಾವ ಆಪ್ಷನ್ಸ್ ನ ಒಪ್ಕೊಳ್ತೀರಾ, ಯಾವ ಆಪ್ಷನ್ಸ್ ನ ನೀವು ನಿರ್ಧಾರ ಮಾಡ್ತೀರಾ, ಅದ್ರ ಮೇಲೆ ನಿಮ್ಮ ಲೈಫ್ ಡಿಸೈಡ್ ಆಗುತ್ತೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಚೆನ್ನಾಗಿದೆ, ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿದೆ, ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ. ಸೊ ನಿಮ್ಮ ಕನಸು ನನಸಾಗತ್ತೆ. ವರ್ಲ್ಡ್ ಟ್ರಿಪ್ ಹೋಗ್ಬೇಕು ಅಂದಿದ್ರು ಕೂಡ ಅದು ಕೂಡ ಈಡೇರುತ್ತೆ. ಫಾರಿನ್ ಅಲ್ಲಿ ನಿಮ್ಗೆ ಜಾಬ್ ಸಿಗುವಂಥದ್ದು, ಫಾರಿನರ್ಸ್ ನ ಮದ್ವೆ ಆಗುವಂಥದ್ದು, ಫಾರಿನ್ ಅಲ್ಲಿ ಸೆಟ್ಲ್ ಆಗುವಂಥದ್ದು, ಫಾರಿನ್ ಟ್ರಿಪ್ ಮಾಡುವಂಥದ್ದು, ಅಥವಾ ಹನಿಮೂನ್ಗೆ ಫಾರಿನ್ ಹೋಗ್ಬೇಕು, ಅಥವಾ ಇದು ಸಮುದ್ರದ ಹಡಗಿನಲ್ಲಿ ಹೋಗ್ಬೇಕು ಅಂತ ಈ ತರ ಕನ್ಸಿದ್ರೆ ಅದು ಕೂಡ ಈಡೇರುತ್ತೆ. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ತಂದೆಯಿಂದ ಸಹಾಯ ಆಗತ್ತೆ, ಬ್ರದರ್ ಇಂದ ಸಹಾಯ ಆಗತ್ತೆ, ನಿಮ್ಮ ಬಾಸ್ ಇಂದ ಕೂಡ ನಿಮ್ಗೆ ಸಹಾಯ ಆಗತ್ತೆ. ಸಿಂಗಲ್ ಪೇರೆಂಟ್ಸ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವ್ ಎಕ್ಸ್ಪೆಕ್ಟ್ ಮಾಡಿದವ್ರಿಗಿಂತ ಬೇರೆಯವ್ರ ಜೊತೆ ನಿಮ್ ಮದ್ವೆ ಆಗತ್ತೆ. ಎಲ್ಲ ಒಳ್ಳೆ ಆಗ್ಲಿಕ್ಕೆ ರೆಡಿ ಇದೆ. ನಿಮ್ಮ ಲೈಫ್ ಒಳ್ಳೆ ದಿನಕ್ಕೋಸ್ಕರ, ಒಳ್ಳೆ ಬದುಕಿಗೋಸ್ಕರ ಕಾಯ್ತಾ ಇದೆ. ಆ ಒಳ್ಳೆಯ ದಿನಗಳು, ಒಳ್ಳೆಯ ಕ್ಷಣಗಳು ನಿಮ್ಗೋಸ್ಕರನೇ ಕಾಯ್ತಾ ಇದೆ.
ಸೊ ಹಾಗಾಗಿ ಸ್ವಲ್ಪ ಗಮನ ಕೊಡಿ. ಈ ಒಂದು ಒಳ್ಳೆಯ ಸಮಯನ ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಓಕೆ, ಸೊ ನಿಮ್ಮ ಲೈಫ್ ನಿಮ್ಮ ಇಷ್ಟ, ಆದ್ರೂ ಇಲ್ಲೊಂದು ಸಜೆಷನ್. ಓಕೆ, ಧನಸ್ಸು ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ, ಮೀನ ರಾಶಿ, ಮಕರ ರಾಶಿ ಮತ್ತೆ ಮೇಷರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 2, 3, 1, 6, 11 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತೆ. ಆಗ್ಲೇ ಹೇಳ್ದಂಗೆ 4, 10 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ಧನಸ್ಸು ರಾಶಿ ಸೆಜಿಟೇರಿಯಸ್ ಅವರಿಗೆ ಬಂದಂತ ಮಾಹಿತಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನನಗೆ ಇಲ್ಲಿ ಒಂದು ಹೇಳಬೇಕು ಅಂತ ಅನಿಸಿದ್ದು, ಕಾಲಭೈರವರ ಆರಾಧನೆ ನಿಮಗೆ ಹೆಚ್ಚಿನ ಒಳಿತನ್ನ ಕೂಡ ಮಾಡುತ್ತೆ. ಕಾಲಭೈರವರ ಆಶೀರ್ವಾದನ ಪಡ್ಕೊಂಬನ್ನಿ. ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು. ನಿಮ್ಮ ಕೆರಿಯರ್ ತುಂಬಾ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗಬೇಕು. ಅದಕ್ಕೆ ಯಾರು ಅಡ್ಡಿಪಡಿಸಿದಾರೋ ಅವರಿಗೆ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ಇಲ್ಲಿ ಒಂದು ಗುಂಡು ಕಲ್ಲು ಸಿಗತ್ತೆ, ಅದಕ್ಕೆ ಪೂಜೆ ಮಾಡಿ ಅರಿಶಿನ ಕುಂಕುಮ ಹಚ್ಚಿ, ಇದರಿಂದ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಷ್ಟು ಮಾಹಿತಿ ನಿಮಗೆ ಬಂದಿದೆ. ಸೊ ತಿಳಿಸಿದಂಥ ಆಶೀರ್ವಾದ ಮಾಡಿದಂಥ ಆಂಜನೇಯನಿಗೆ ಧನ್ಯವಾದನ ಹೇಳ್ತಾ, ನಿಮಗೆ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲಿರಲಿ ಅಂತ ಕೇಳ್ಕೊಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನೇ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.